ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಇದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ವಿಡಿಯೋನಲ್ಲಿ ಕರ್ನಾಟಕ ರಾಜ್ಯ ಇಲಾಖೆಯಿಂದ ಸಿವಿಲ್ ಪೊಲೀಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಡೆಮೋ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ನೋಡೋಣ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಅರ್ಜಿ ಸಲ್ಲಿಸಲು ನೋಡಿ, ನೀವು ಮೊದಲಿಗೆ ಒಂದು ACETಯ ಈ ಒಂದು ವೆಬ್ಸೈಟ್ಗೆ ಇಲ್ಲಿ ಬರಬೇಕಾಗುತ್ತೆ. ನೋಡಿ, ಈ ಒಂದು ವೆಬ್ಸೈಟನ್ನು ನಿಮ್ಮ ಕ್ರೋಮ್ ಬ್ರೌಸರು ಅಥವಾ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ನೇಮಕಾತಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕರ್ನಾಟಕ ಕಲ್ಯಾಣ ಅರ್ಜಿ ಸಲ್ಲಿಸುವವರು ಇಲ್ಲಿ KK ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಉಳಿದ ವೃಂದದವರಿಗೆ RPC ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೊದಲನಿಗೆ ಫಸ್ಟ್ ಲಿಂಕನ್ನು ಬಿಟ್ಟಿದ್ದಾರೆ ನೋಡಿ, ಇದನ್ನು ಇಲ್ಲಿಂದ ಕ್ಲಿಕ್ ಮಾಡ್ಕೋಬೇಕು. ವೀಕ್ಷಕರೇ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಗಳನ್ನು ಸಲ್ಲಿಸಲು ನಮ್ಮ ವಾಟ್ಸಪ್ ನಂಬರ್ಗೆ ನೋಡಿ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿದರೆ ಕೇವಲ 5 ನಿಮಿಷದಲ್ಲಿ ತಮಗೆ ಅರ್ಜಿಗಳನ್ನು ಫಿಲಪ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಡೈರೆಕ್ಟ್ ಫೈನಲ್ ಅಪ್ಲಿಕೇಶನನ್ನು ತಮಗೆ ವಾಟ್ಸಪ್ ಮೂಲಕ ಇಲ್ಲಿ ಕಳಿಸ್ತಾ ಇದ್ದೀವಿ. ಯಾರಿಗೆ ಅರ್ಜಿಗಳನ್ನು ಸಲ್ಲಿಸಲು ತೊಂದರೆ ಆಗ್ತಾ ಇದೆ ಅವರು ಡಿಸ್ಪ್ಲೇ ಮೇಲಿನ ಕಾಣುತ್ತಿರುವ ನಂಬರ್ಗೆ ಡೈರೆಕ್ಟಾಗಿ ಡಾಕ್ಯುಮೆಂಟ್ಸ್ಗಳನ್ನು ವಾಟ್ಸಪ್ ಮಾಡಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ. ನಂತರ ನೀವು ಅರ್ಜಿಗಳನ್ನು ನೋಡಿ 5 ಹಂತದಲ್ಲಿ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಬೇಕು. ನಂತರ ಫೋಟೋ ಸಿಗ್ನೇಚರು, ಪೇಮೆಂಟು ಮತ್ತು ಪೇಮೆಂಟ್ನ ಒಂದು ಸ್ಥಿತಿ, ಅದಾದ ನಂತರ ಕೊನೆಗೆ ಪ್ರಿಂಟ್ ಅಪ್ಲಿಕೇಶನನ್ನು ಮೂಲಕ ಅರ್ಜಿ ಒಂದು ಪ್ರಿಂಟ್ ಕೂಡ ಇಲ್ಲಿ ಮಾಡ್ಕೋಬೋದು. ಫಸ್ಟ್ಗೆ ನೋಡಿ, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಹೊಸದಾಗಿ ಅರ್ಜಿ ಸಲ್ಲಿಸೋರು ಫಸ್ಟ್ಗೆ ನೀವು SLC ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಕೇಳ್ತಾ ಇದೆ. SLC ರಿಜಿಸ್ಟ್ರೇಷನ್ ನಂಬರನ್ನು ನೀವು ಫಿಲಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿಂದ ಬೋರ್ಡನ್ನು ಸೆಲೆಕ್ಟ್ ಮಾಡಿ ನಂತರ ಕ್ಯಾಪ್ಚಾನ ಹಾಕಿ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ನಂತರ ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಆಧಾರ್ ವೆರಿಫಿಕೇಷನ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡಿ ನಂತರ ಕೆಳಗಡೆ ನೋಡಿ ಇಲ್ಲಿ OTP ಅಂತ ಇದೆ, OTP ಮೇಲೆ ಕ್ಲಿಕ್ ಮಾಡಿ OTP ಪಡಿಯೇರಿ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಇಲ್ಲಿ OTPಯನ್ನು ಕಳಿಸ್ಕೊಡ್ಲಾಗುತ್ತೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗಲಿದೆ. ಇಲ್ಲಿ ಆಧಾರ್ನಲ್ಲಿರುವಂಥ ಹೆಸರು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದರೆ ನೋಡಿ, ನೀವು ಆ ಪೋಸ್ಟನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾ ಇದೆ. ಹುದ್ದೆಯನ್ನು ಆಯ್ಕೆ ಮಾಡಿ, ಇಲ್ಲಿ ಸಿವಿಲ್ ಪೊಲೀಸ್ ಅಂತ ತೊಗೊಳ್ಳಿ. ನಂತರ ಇಲ್ಲಿ ಯಾವ ಡಿಸ್ಟಿಕ್ಗೆ ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ, ಎರಡನೇದರಲ್ಲಿ ಆ ಡಿಸ್ಟಿಕ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನ್ ನೇಮು, ತಾಯಿ ಹೆಸರು ತಂದೆ ಹೆಸರು ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ನಂತರ ಇಲ್ಲಿಂದ ಜೆಂಡರನ್ನು ಸೆಲೆಕ್ಟ್ ಮಾಡಿ, ರಿಸರ್ವೇಷನ್ ಕ್ಯಾಟಗರಿ ಯಾವುದಿದೆ ನೋಡಿ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ಇಲ್ಲಿಂದ ನೀವು RD ಸಂಖ್ಯೆಯನ್ನು ಫಿಲಪ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ಜನರಲ್ನಲ್ಲಿ ಅರ್ಜಿ ಸಲ್ಲಿಸೋರು GM ಅಂತ ತಗೊಳ್ಳಿ. ನಂತರ ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಯಾವುದಿದೆ ಅದನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡನ್ನು ಹಾಕಿ. ಅದೇ ರೀತಿ ಕಮ್ಯುನಿಕೇಷನ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದಲ್ಲಿ ಇದನ್ನು ಎಸ್ ಅಂತ ಕೊಡಿ, ಇದು ಆಟೋಮೆಟಿಕ್ಕಾಗಿ ಫಿಲಪ್ ಆಗುತ್ತೆ. ನಂತರ ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ನೀವು ಮೊಬೈಲ್ ನಂಬರ್ ಹಾಕಿ, ಇಮೇಲ್ ID ಹಾಕಿ. ನೋಡಿ, 12ನೇ ಕ್ಯಾಟಗರಿಯಲ್ಲಿ ಆರ್ ಯು ಮ್ಯಾರಿಡ್ ಅಂತ ಕೇಳ್ತಿದೆ, ಎಸ್ ಅಂತ ಕೊಡಿ. ಇಲ್ಲವಾಗಿದ್ದಲ್ಲಿ ನೋ. ಮದುವೆ ಆದವರು ಎಸ್ ಅಂತ ಕೊಟ್ಟು ಸಂಗಾತಿ ಹೆಸರು ಇಲ್ಲಿ ನೀವು ಫಿಲಪ್ ಮಾಡ್ಕೋಬೇಕು. ನಂತರ ರೂರಲ್ ಅಭ್ಯರ್ಥಿಗಳಾಗಿದ್ದಲ್ಲಿ ಅದನ್ನು ಎಸ್ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿದ್ದಲ್ಲಿ ಅದನ್ನು ಕೂಡ ಇಲ್ಲಿ ಎಸ್ ಮಾಡ್ಕೊಳ್ಳಿ. ಅದೇ ರೀತಿ ಮುಳುಗಡೆ ಸರ್ಟಿಫಿಕೇಟ್ ತಮ್ಮ ಹತ್ರ ಇದ್ದರೆ ಇಲ್ಲಿ ಎಸ್ ಅಂದು ಇಲ್ಲಿ PDP ಸರ್ಟಿಫಿಕೇಟ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ದರೆ ನೋಡಿ ಇಲ್ಲಿ ಎಸ್ ಮಾಡ್ಕೋಬೇಕು. ಇಲ್ಲವಾಗಿದ್ದಲ್ಲಿ ನೋ ಅಂತ ಕೊಡಿ. ವಯೋಮಿತಿ ಸಡಿಲಿಕೆ ಕೋರುವವರು ಇಲ್ಲಿಂದ ನೀವು ಎಸ್ ಅಂತ ತಗೋಬೇಕಾಗುತ್ತೆ. ವಯೋಮಿತಿ ಸಡಿಲಿಕೆ ಇದ್ದವರು. ನಂತರ ಇಲ್ಲಿ SLC ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಅದಾದ ನಂತರ ಇಲ್ಲಿ PUCಯನ್ನು ಸೆಲೆಕ್ಟ್ ಮಾಡಿ PUC ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಕೇಳ್ತಾ ಇದೆ. PUCಯ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಂತರ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ನೋಡಿ, ಆಟೋಮೆಟಿಕ್ಕಾಗಿ ಹೆಸರು PUCಯಲ್ಲಿ ಇದ್ದಂತೆ ಆಟೋಮೆಟಿಕ್ಕಾಗಿ ಪಿಚ್ ಆಗುತ್ತೆ. ಮಾರ್ಕ್ಸ್ ಕೂಡ ಆಟೋಮೆಟಿಕ್ಕಾಗಿಯೇ ತಗೊಳುತ್ತೆ. ಅದಾದ ನಂತರ ಇಲ್ಲಿ ಬೋರ್ಡ್ನ ಹೆಸರನ್ನು ಕೇಳ್ತಾ ಇದೆ. ನಂತರ ಇಲ್ಲಿ ನೋಡಿ, ಆರ್ ಯು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ಅಂತ ಕೇಳ್ತಾ ಇದೆ, ಇದನ್ನು ನೋ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ತಾನೇ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ಇಲ್ಲಿ CR/DR ಯಾರಾದರೂ ಆಲ್ರೆಡಿ ಇದ್ದರೆ ಅವರು ಇಲ್ಲಿಂದ ಎಸ್ ಮಾಡಿ ಅದರ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿಯನ್ನು ಕೊಡಬೇಕು.
ಮತ್ತು ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಅಂದರೆ ಅವರು ಅರಣ್ಯ ಪ್ರದೇಶದಲ್ಲಿ ಇರುವ ಅಭ್ಯರ್ಥಿಗಳಾಗಿದ್ದಲ್ಲಿ ಅದನ್ನು ಇಲ್ಲಿಂದ ಎಸ್ ಆರ್ ನೋ ಮಾಡ್ಕೋಬೇಕು. ನಂತರ ಇಲ್ಲಿ ಹೈಟನ್ನು ಕೇಳ್ತಾ ಇದೆ, ಹೈಟ್ ಹಾಕಿ ಆದ ನಂತರ ಚೆಸ್ಟನ್ನು ಹಾಕಿ ಇಲ್ಲಿ ಚೆಸ್ಟ್ ಎಷ್ಟಿದೆ ಸೆಂಟಿಮೀಟರ್ನಲ್ಲಿ ಹಾಕಬೇಕು. ಅದಾದ ನಂತರ PUC ಅಥವಾ SLC ಕನ್ನಡ ಸಬ್ಜೆಕ್ಟನ್ನು ನೀವು ಇಲ್ಲಿ ಓದಿದ್ದೀರಾ ಎಂಬುದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೇಳ್ತದೆ, ಅದನ್ನು ಇಲ್ಲಿ ಎಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ನೀವು KE ಅಥವಾ KPC ನಡೆಸುವ ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ ಅದನ್ನು ಎಸ್ ಮಾಡ್ಕೋಬೇಕು, ಇಲ್ಲವಾಗಿದ್ದಲ್ಲಿ ನೋ. ನಂತರ ಡಿಕ್ಲೇರೇಷನನ್ನು ಕ್ಲಿಕ್ ಮಾಡಿ ಅಭ್ಯರ್ಥಿ ಪ್ರಿವ್ಯೂ ಅಂತ ತೋರಿಸುತ್ತೆ ನೋಡಿ, ಇಲ್ಲಿಂದ ಪ್ರಿವ್ಯೂ ಅಂತ ಕೊಡಿ. ನಂತರ ನಿಮ್ಮ ಮೇಲಿಂದ ಒಂದು ಸರಿಯಾಗಿ ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ನೋಡ್ಕೊತಾ ಬನ್ನಿ. ಏನಾದರೂ ತಮಗೆ ಎಡಿಟ್ ಮಾಡುವ ಅವಶ್ಯದಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ ಕೊಟ್ಟಿದೆ, ಅಲ್ಲಿಂದ ಎಡಿಟ್ ಮಾಡ್ಕೊಳ್ಳಿ. ಇಲ್ಲವಾಗಿದ್ದಲ್ಲಿ ಒಂದು ಕ್ಯಾಪ್ಚಾ ಕಾಣುತ್ತೆ, ಕ್ಯಾಪ್ಚಾಯನ್ನು ಇಲ್ಲಿಂದ ಹಾಕಿ ನೋಡಿ. ಈ ಥರ ಅಪ್ಲಿಕೇಶನ್ ನಂಬರನ್ನು ತಮಗೆ ಇಲ್ಲಿ ಕೊಡಲಾಗುತ್ತೆ, ಇದನ್ನು ಬರೆದುಕೊಂಡು ಇಟ್ಕೊಳ್ಳಿ. ಅಪ್ಲಿಕೇಶನನ್ನು ಇಲ್ಲಿ ಬರೆದು ಇಟ್ಕೊಳ್ಳಿ. ನಂತರ ಗೋ ಹೋಮ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಅಪ್ಲಿಕೇಶನ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಹಾಕಿ ಇಲ್ಲಿಂದ ನೀವು ಫೋಟೋವನ್ನು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಫೋಟೋ ಅಪ್ಲೋಡ್ ಮಾಡಿ ಸಿಗ್ನೇಚರನ್ನು ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನನ್ನು ಹಾಕಿ ಇಲ್ಲಿಂದ ನೀವು ಒಂದು ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗುತ್ತೆ. ನೋಡಿ ಈ ಥರ UPI ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಹೇಟು ಈ ಥರ ಒಂದು QR ಓಪನ್ ಆಗುತ್ತೆ. ಫೋನ್ಪೇ ಮೂಲಕ ನೀವು ಎಕ್ಸಾಮ್ ಫೀಸ್ ಕೂಡ ಡೈರೆಕ್ಟಾಗಿ ಇಲ್ಲಿನೇ ಕಟ್ಟಬೇಕು. ಯಾವ ಥರದ ಚಲನ್ ತುಂಬ ಅವಶ್ಯ, ಡೈರೆಕ್ಟಾಗಿ ಆನ್ಲೈನ್ ಪೇಮೆಂಟನ್ನು ನೀವು ತುಂಬೋದು. ಅರ್ಜಿ ಸಲ್ಲಿಸಲು ನಮ್ಮ ವಾಟ್ಸಪ್ ನಂಬರ್ಗೆ ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿ ಅರ್ಜಿಗಳನ್ನು ತಮಗೆ 5 ನಿಮಿಷದಲ್ಲಿ ಫಿಲ್ಅಪ್ ಮಾಡಿ ಕೊಡಲಾಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಈಗಲೇ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.